ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೋಪಾಲಣ್ಣಿ, ನಿಮ್ ಮುನ್ರತ್ನ ಸದನದಲ್ಲಿ ಏನೋ ಮಾತಾಡ್ಬೇಕು ಅಂತ ಆಗಿಂದ ಕಾಟ ಕೊಡ್ತೈತೆ ಕಣ. ಏನ್ ಮಾತಾಡ್ತದಂತಲ? ಆರ್ ನಗರದ ವಾಯಸ್ತು ಸರಿಗಿಲ್ಲ, ಹೆಂಗಾರ ಮಾಡಿ ವಾಯಸ್ತು ಶಾಂತಿ ಮಾಡಿಕೊಡಿ ಅಂತ ಕೇಳಕ್ ಬಂದಿರ್ಬೇಕು ಕಂಡ್ಲ. ಸಭಾಧ್ಯಕ್ಷರೇ, ನಂದು ಇನ್ನೂ ತುಂಬಾ ಇದೆ ನೋಡಿ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ. ನಾನು ಆಮೇಲೆ ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ. ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ. ಆಗಲೇ ಇದೇನ್ಲ, ಇದ್ರ ಕ್ಷೇತ್ರದ ಬಗ್ಗೆನೇ ಇದು ಮಾತಾಡೋದಿಲ್ಲ ಅಂತೈತಿ. ಯಾಕ್ಲಣ್ಣ ಮುನಿ, ಏನತ್ತಪ್ಪ? ನಿನ್ ಕ್ಷೇತ್ರದ ಬಗ್ಗೆ ನೀನೇ ಮಾತಾಡಿದಿಲ್ಲ ಅಂದ್ರೆ ಅರ್ಥ? ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ. ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ. ಯಾಕಂದ್ರೆ ನಾನೇನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅಂತ ಕೇಳಿ ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನ್ ಮಾತಾಡ್ಬೇಡ ಕಣೋ, ನೀನ್ ಜೈಲ್ಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ. ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ. ಯಾಕಂದ್ರೆ ನಾನೇನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅಂತ ಕೇಳಿ ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನ್ ಮಾತಾಡ್ಬೇಡ ಕಣೋ, ನೀನ್ ಜೈಲ್ಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ. ಅವನ್ ಯಾವನೋ ರೋಮ ಬಂದು ಚರ್ಮ ತೊಳ್ಕೊಳ್ಳೋದ್ ನಿಲ್ಸಿದ್ನಂತೆ ಕಣ್ಲೆ. ಹಂಗಾಯ್ತು ಈ ಮುನಿ ಕತಿ. ಇದೇನಾರ ಪರ್ಮನೆಂಟ್ ಆಗಿ ಆರ್ ನಗರದ ಬಗ್ಗೆ ಮಾತಾಡೋದ್ ನಿಲ್ಸಿದ್ರಿ, ಮುಂದೆ ಓಟ್ ಹೆಂಗ್ ಕೇಳ್ತದಂತ್ಲ. ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ನೋಡ್ಕೊಳ್ಳೋಣ. ಈಗ ಮಾತಾಡಿದ್ರೆ ಏನಾರ ಒಂದು ದೂರ ತಂದಾಕಿ ನನ್ನ ಜೈಲಿಗೆ ಕಳಿಸ್ತಾರೆ ಅಂತ ಮುನಿ ಎದುರ್ಕೊಂಡ್ಬಿಟ್ಟಿದ್ದೆ ಕಣೆ. ಅಯ್ಯಯ್ಯೋ, ಮುನಿನು ಎದುರಿಕೊಂಡು ಮುಟ್ರು ಮುನಿ ಆಗ ಕಾಲ ಬಂತೇನ್ಲ. ಹ್ಞೂ ಕಣ, ಕಾಲ ಎಲ್ಲಾರ್ಗೂ ಕೊಡ್ತದೆ, ಆದ್ರೆ ಕೊಡ ಮುಂಚೆ ಟೈಮ್ ನೋಡ್ತದೆ ಅಷ್ಟೇ. ಕಾಯಿಲೆ ಅಂದ್ರಿ ನೀ ಟೈಮ್ ಅಲ್ವೇನ್ಲ ಬೇಕನಾಶಿ. ಆದ್ರೆ ಮುನಿಗೆ ಮೊಟ್ಟೆ ಏಟ್ ಕೊಟ್ವಲ್ಲ, ಆ ಟೈಮಿಂಗ್ಗೆ ಬೇರೆ ಲೆವೆಲ್ಗೆ ಸೆಟ್ ಆಗಿತ್ತು ಅನ್ನಿಸ್ತದೆ ಕಂಬುಡ್ಲೆ. ಪಾಪ ಮುನಿ ಅಲ್ಲಿಂದ ಬೇರೆ ತರಕ್ಕಾಗೋತು. ಅದ್ರ ತಲೆಯಲ್ಲಿ ಅದೇನು ನಡೀತಿರ್ತದೋ ಏನು. ಏನ್ ಕತೆನೋ ಬುಳ್ಳಣ, 2 ವರ್ಷ ಮಿನಿಸ್ಟರ್ ಆಗಕ್ಕೆ ಅಂತವ ಆಪರೇಷನ್ ಮಾಡಿಸ್ಕೊಂಡು ಈಗ 5 ವರ್ಷ ಮಿನಿಸ್ಟರ್ ಆಗ ಚಾನ್ಸ್ ಕಳ್ಕೊಂಡೈತೆ ಅಷ್ಟೇ. ಇದೇ ತರಕ್ಕೆ ಸುಮಾರು ಜನ ಅವ್ರೆ ಕಂಬುಡ್ಲ. ಅಂದಂಗೆ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತಾವಂತ್ಲ? ಬಜೆಟ್ ಆದ್ಮೇಲೆ ಮಾಡ್ತೀವಿ ಅಂದಿದ್ವಂತೆ ಕಣೆ, ಆದ್ರೆ ಈಗ ಬೈ ಎಲೆಕ್ಷನ್ ಮುಗಿದ ಮೇಲೆ ಮಾಡ್ತೀವಿ ಅಂತವಂತೆ. ನೋಡಿಲಿ, ಆಲ್ರೆಡಿ 40 ಜನ ಕುರ್ಚಿ ಮೇಲೆ ಟವಲ್ ಹಾಕಕ್ಕೆ ಸಿಎಂ ಹುಡಿಕೊಂಡು ಹೋಗವೆ. ನಮ್ಮಲ್ಲಿ ಇರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ 40ರಲ್ಲಿ 20 ಕೊಟ್ರೆ ಸಾಕಿಲ್ಲಣ್ಣ. ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ. ಮೊದ್ಲು ಯಾರಿಗಾರು ಕೊಡ್ಲಿ ಅಂತ ಗುಂಪಲ್ಲಿ ಮಾತಾಡ್ತವೆ, ಆಮೇಲೆ ನಮಗೇ ಕೊಡಿ ಅಂತ ಒಳಗೊಳಗಿ ಸಿಂಗಲ್ ಆಗಿ ಹೊಡೆದಾಡ್ತವೆ ಕಂಬುಡ್ಲ. ಅಂದಂಗೆ ಏನಾಯ್ತಲ ಬೈ ಎಲೆಕ್ಷನ್ ನಿನ್ ಕತೆ? ನಮ್ಮ ಅಪ್ಪನ ಟಿಕೆಟ್ ನಂಗೆ ಕೊಡಬೇಕು, ಅದು ನಮ್ಮ ಆ ಜನ್ಮಸಿದ್ದ ಹಕ್ಕು ಅಂತವ. 2 ಕಡೆಲೂ ಕ್ಯಾಂಡಿಡೇಟ್ಗಳು ಕುಸ್ತಿ ಬಿದ್ದವೆ ಕಣೆ. ಒಟ್ನಲ್ಲಿ ವಂಶ ವೃಕ್ಷ ಮಾಡಿಕೊಂಡು ಟಿಕೆಟ್ ಕೇಳ್ತಾ ನಿಂತವೆ ಅಂದಂಗಾತು. ಈ ವಂಶ ವೃಕ್ಷದಲ್ಲಿ ಬರೋವನ್ನೆಲ್ಲ ನಮ್ ಜನ ಸೋಲ್ಸಿ ಮನೆ ಕಳಿಸಿ ಇಂಥವ್ರಿಗೆಲ್ಲ ಒಂದೇ ಸತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನನ್ನ ಆಸೆ ಕಂಡ್ಲ. ಓದಿ ಕ್ಯಾತ, ಇದು ಒಂದೇ ಸತಿನಾರ ಆಗ್ಲಿ ಕಣಪ್ಪ. ಶಿವನಿ ಶಂಭುಲಿಂಗ.